ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತೆಲ್ಲಿ ಹೊಂಟೇವಪ್ಪ ಅಂದ್ರೆ ನಾನು ನಮ್ಮ ಅಕ್ಕನ ಮಗ ಕೂಡಿ ನಾವು ನಮ್ಮ ಅಂಬಾರಿನ ತೊಗೊಂಬರಕೊಂಡೇವ್ರಿ. ನಮ್ಮ ಜೋಡಿನೂ ನಮ್ಮ ನಾಯಿನೂ ಕೂಡ ಬರಾಕತ್ತೈತಿ ನೋಡ್ರಿ. ಈ ರಸ್ತೆ ಮುಂದೆ ನಮ್ಮ ಊರ ಹೊರಗಡೆ ಇರುವಂಥ ಕಿರಿಮಗ್ಗಲ್ ಅಂತಿರುವಂಥ ಇದೊಂದು ರಸ್ತೆ ರೀ. ಈ ರಸ್ತೆ ಹಿಡ್ಕೊಂಡು ನಾವು ಮುಂದೆ ಹೋಗಿ ನಾವೆಲ್ಲಿ ಹೋಗತ್ತೀವಪ್ಪ ಅಂದ್ರೆ ಇವತ್ತು ನಿಮಗೆ ತೋರಿಸ್ತಾನೆ ಬನ್ನಿರಿ. ಇಲ್ಲಿ ಎರಡು ರಸ್ತೆ ಬರ್ತಾರೆ. ಇಲ್ಲಿ ಎರಡು ರಸ್ತೆ ಬಂದಾಗ ಎಡಗಡೆ ತೊಗೊಂಡು ಹೋದರೆ ಇದು ಧಾರವಾಡಕ್ಕೆ ಹೋಗುತ್ತೆ ರೀ. ಧಾರವಾಡ ಇಲ್ಲಿಂದ 15 ಕಿಲೋಮೀಟ್ರ್ ಐತೆ ರೀ. ಈಗ ಇದು ಬಲಗಡೆ ನಾವು ಗಾಡಿ ಹೊಡೆದ್ರೆ ಇಲ್ಲಿಂದ ಹಳ್ಯಾಳ ನಮ್ಗೆ 20 ಕಿಲೋಮೀಟ್ರ್ ಆಕೈತೆ ರೀ. ಇದೇ ರಸ್ತೆ ಹಿಡ್ಕೊಂಡು ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀವಪ್ಪ ಅಂದ್ರೆ ನಮ್ಮ ಅಂಬಾರಿ ತೊಳ್ಕೊಂಬರಕೊಂತೀವಿ ರೀ. ಈ ರಸ್ತೆ ನಿಮಗೆ ತೋರಿಸ್ತಾನೆ ಬನ್ನಿರಿ. ಈ ರಸ್ತೆ ನೋಡ್ರಿ ಎಲ್ಲ ಏನಾಗಿದೆಯಪ್ಪ ಅಂದ್ರೆ ಎಲ್ಲ ತೆಗ್ಗು ಬಿದ್ದಾವ್ರಿ. ಯಾಕೆ ತೆಗ್ಗು ಬಿದ್ದಾವಪ್ಪ ಅಂದ್ರೆ ನಮ್ಮ ಊರಾಗ ಕಬ್ಬಿನ ಟ್ಯಾಕ್ಟ್ರು ಹೊಲಗದಿಂದ ಹೋಗಿ ಮೇನ್ ರೋಡ್ಗೆ ಕೂಡಬೇಕಾದಾಗ ಇದೇ ರಸ್ತೆಯಿಂದ ಹೋಗ್ತಾರೆ. ಅದರ ಸಲುವಾಗಿ ಗಾಡಿ ಭಾಳ ಅಡ್ಡಾಡೋದ್ರಿಂದ ಇದು ರಸ್ತೆ ಎಲ್ಲ ಹಾಳಾಗೈತೆ ರೀ. ನಮ್ಮ ಊರಾಗೂ ರೈತರು ಇದೇ ರಸ್ತೆಯಿಂದ ಭಾಳ ಅಡ್ಡಾಡ್ತಾರೆ ರೀ. ಇಲ್ಲಿ ನೋಡ್ರಿ, ಇದು ನಮ್ಮ ಊರು ಕೆರೆ ರೀ. ನಿಮಗೆ ಕೆರೆ ಪೂರ ತೋರಿಸ್ತೇವೆ ಬನ್ನಿರಿ. ಇಲ್ಲೇ ಮುಂದೆ ನೋಡ್ರಿ, ಇಲ್ಲಿಂದ ನಮ್ಮ ಊರು ಕೆರೆ ಹಿಡ್ಕೊಂಡು ಇದು ಕೆರೆ ಬಂದು ಊರ ಪಕ್ಕದಲ್ಲೇ ಐತ್ರಿ. ನಮ್ಮ ಊರಾಗ ಜನ ಇಲ್ಲಿ ಈ ಕೆರೆ ಒಳಗೆ ಮೀನಾ ಹಿಡಿತಾರೆ ರೀ, ದನಗಳಿಗೆ ನೀರು ಕುಡಿಸ್ತಾರೆ ರೀ, ಮತ್ತು ಹೊಲಗಳಿಗೆ ಇದೇ ಕೆರೆ ನೀರನ್ನು ಎಲ್ಲರೂ ಯೂಸ್ ಮಾಡ್ತಾರೆ ರೀ ಬೇಸಿಗೆ ಟೈಮ್ದಾಗ. ಈ ಕೆರೆ ಬಂದು ಟೋಟಲ್ ಒಂದು 36ರಿಂದ 40 ಎಕರೆ ಕೆರೆ ಐತ್ರಿ. ದೊಡ್ಡದು ಭಾಳ ಐತ್ರಿ ಕೆರೆ. ಆದರೂ ಇಲ್ಲಿ ನೋಡ್ರಿ, ಇದೆಲ್ಲ ಏನು ಕಸ ಬೆಳೆದೈತಲ್ಲ, ಈ ಕಸ ಹಿಂಗೆ ಬೆಳಿತಿರ್ಕಿಲ್ರಿ. ವರ್ಷ ಗ್ರಾಮ ಪಂಚಾಯತಿಯಿಂದ ಕಟ್ ಮಾಡಿದ್ರಿ. ಈ ವರ್ಷ ಇದನ್ನು ಕಟ್ ಮಾಡಿಲ್ರಿ. ಇಲ್ಲೇ ನಿಮ್ಗೆ ಈ ಸೈಡ್ ಏನು ಕಾಣಕತ್ತದ ನೋಡ್ರಿ, ಈಗ ತೋರ್ಸಕತ್ತಲ್ಲ, ಇದು ತೆಂಗಿನ ತೋಟ ರೀ. ಈ ತೆಂಗಿನ ತೋಟದಾಗ ಸುಮಾರು ಒಂದು 300ರಿಂದ 400 ಗಿಡ ತೆಂಗಿನ ಗಿಡಗಳು ಅದಾವೆ ರೀ. ಮತ್ತು ಅದರಲ್ಲೇ ಚಿಕ್ಕು ಗಿಡಗಳು ಅದಾವೆ ರೀ, ಹಲಸಿನ ಗಿಡಗಳು ಅದಾವೆ ರೀ. ಆ ತೋಟದಾಗ ನಾವು ಅಲ್ಲೇ ಮೊದಲ ತೆಂಗಿನ ತೋಟದಾಗ ಭಾಳ ಎಳ್ನೀರು ಕುಡಿದೇವೆ ರೀ. ಈಗ ನಿಮಗೆ ಇಲ್ಲೇ ಮತ್ತೊಂದು ವಿಶೇಷ ಏನು ತೋರಿಸ್ತಾನೆ ಅಂದರೆ ಬರ್ರಿ, ನಿಮಗೆ ಏನು ತೋರಿಸ್ತಾನೆ ಅಂದರೆ ಈ ಕೆರೆ ಒಳಗಡೆ ನೀರು ಹೆಂಗೆ ಅದಾವು ಅಂತ ನಿಮಗೆ ತೋರಿಸ್ತೇವೆ ರೀ. ನೋಡಿರಿ, ಈ ನಮ್ಮ ಊರು ಕೆರೆಯ ನೀರು ಹೆಂಗೆ ಅದಾವಪ್ಪ ಅಂತಂದ್ರೆ ಸ್ವಲ್ಪ ಹಳದಿ ಕಾಣತ್ತೆ ರೀ. ಹಳದಿ ಯಾಕೆ ಕಾಣತ್ತಪ್ಪ ಅಂದರೆ ನೀರು ಈಗ ನಮ್ಮ ಊರಾಗ ಸದ್ಯದಾಗ ಮಳೆ ಆಗೈತೆ ರೀ. ಭಾಳ ಮಳೆ ಆಗಿದ್ರಿಂದ ಏನಾಗೈತೆ ರೀ, ಎಲ್ಲ ಕಾಡಿನ ನೀರು ಬಂದು ಈ ನೀರು ಒಳಗೆ ಸೇರಿದ್ರಿಂದ ಅದಕ್ಕೆ ನಿಮ್ಗೆ ಹಳದಿ ಕಾಣಕತ್ತೈತೆ ರೀ. ಇಲ್ಲೇ ಬಾಜು ನೋಡಿರಿ, ನಿಮಗೆ ಏನು ಕಾಣಿಸ್ತವ ಅಂದ್ರೆ ಕಲ್ಲು ಕಾಣಿಸ್ತಾರೆ. ಈ ಕಲ್ಲು ಏನಪ್ಪ ಅಂತಂದ್ರೆ ನಮ್ಮ ಊರಾಗ ಮೊದಲ ಈ ಕಲ್ಲು ಮೇಲೆ ಅರಿವಿ ಒಗಿತಿದ್ರಿ. ಈಗ ಯಾಕೆ ಅರಿವಿ ಒಗಿದು ಬಿಟ್ಟಾರಪ್ಪ ಅಂತಂದ್ರೆ ನಮ್ಮ ಊರಾಗ ಮನೆಗೊಂದು ನೆಲ ಆಗ್ಯಾರ ರೀ. ನಮ್ಮ ಊರಾಗ 24 ತಾಸು ನೀರು ಇರ್ತದೆ ರೀ. ಹೀಗಾಗಿ ಜನ ಕೆರೆಗೆ ಅರಿವಿ ಒಗ್ಯಾಕೆ ಬರೋದು ಬಿಟ್ಟಾರೆ. ಇಲ್ಲಿಂದ ನಾವೀಗ ಬೇರೆ ಕಡೆ ಹೋಗೋದೈತ್ರಿ. ಬೇರೆ ಕಡೆ ಎಲ್ಲಿ ಹೋಗೋದಪ್ಪ ಅಂದ್ರೆ ನಾವು ನಮ್ಮ ಅಂಬಾರಿ ತೊಳ್ಯಾಕೆ ಹೋಗೋದ್ರಿ. ಇವು ಬಂದು ನಮ್ಮ ಅಕ್ಕನ ಮಗ ರೀ. ಇವೇನನ್ನತಾನಪ್ಪ ಅಂತಂದ್ರೆ ಮಾಮ ಹೋಗುನು ಗಾಡಿ ತೊಳ್ಯಾಕೆ ಹೋಗುನು ಬಾ ಅನ್ನತಾನೆ ರೀ. ಅದಕ್ಕೆ ಈಗ ನಾವು ಗಾಡಿ ತೊಳ್ಕೊಂಡೇವೆ ರೀ. ಇಲ್ಲಿ ಬಂದು ಇದು ಕೆರೆ ಕಟ್ಟೈತೆ ನೋಡ್ರಿ. ಸುಮಾರು ಇದು 1 ಕಿಲೋಮೀಟ್ರ್ಗಿಂತ ಜಾಸ್ತಿ ಇರ್ಬೇಕು ರೀ, ಅಷ್ಟು ದೊಡ್ಡ ಕೆರೆ ಕಟ್ಟೆ. ಇದೇ ರಸ್ತೆನ ಪೂರ ಮುಂದೆ ಹಾಗೆ ಒಂದು 3-4 ಕಿಲೋಮೀಟ್ರ್ ಹೋದ್ರೆ ರೀ ಒಂದು ಊರು ಬರ್ತದೆ ರೀ. ಆ ಊರ ಹೆಸರು ಹೊಲ್ತಿಕೊಟ್ರಿ. ಆ ಊರ್ಲಿಂದ ನಾವು ಮತ್ತು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದ್ರೆ ಹಳ್ಯಾಳ ದಾಂಡೇಲಿ ರೋಡ್ ಬರ್ತೈತೆ ರೀ, ಕಲಘಟಗಿ ರೋಡ್ ಬರ್ತೈತೆ ರೀ, ಧಾರವಾಡ ರೋಡ್ ಬರ್ತೈತೆ ರೀ ನಮಗೆ ಹೋಗಕ್ಕೆ. ನಾವು ಈಗ ಎಲ್ಲಿಪ್ಪ ಬಂದೇವಪ್ಪ ಅಂದರೆ ನಮ್ಮ ಊರು ಕೆರೆಕಟ್ಟೆ ಇದು ಮುಗಿಯಾಕೆ ಬಂದ್ರಿ. ಈ ಕೆರೆಕಟ್ಟೆ ಮುಗೀತಂದ್ರೆ ಇಲ್ಲಿ ತೆಗ್ಗೈತೆ ರೀ. ಈ ತೆಗ್ಗು ಯಾಕೆ ಬಿಟ್ಟಾರಪ್ಪ ಅಂತಂದ್ರೆ ಕೆರೆ ಪೂರ ನೀರು ತುಂಬಿ ಉಬ್ಬು ಬೀಳ್ತದೆ ರೀ. ಉಬ್ಬು ಬಿದ್ದಾಗ ಈ ರಸ್ತೆ ಮೇಲೆ ಹತ್ತಿ ಹೊರಗೆ ಹೋಗ್ತದೆ ರೀ. ಇಲ್ಲೇ ಮತ್ತು ಏನೈತಪ್ಪ ಅಂದ್ರೆ ಗಾಡಿ ತೊಳ್ಯಾಕೆ ನಮಗೆ ಜಾಗನೂ ಚಲೋ ಐತ್ರಿ. ಯಾಕಂದ್ರೆ ಇಲ್ಲಿ ತೆಗ್ಗದು ಹೊಡೆದಿಲ್ಲ ರೀ. ಅದಕ್ಕೆ ನಾವು ಗಾಡಿ ತೊಳ್ಯಾಕೆ ಇಲ್ಲಿ ಬಂದೇವೆ ರೀ. ಈಗ ನಾವು ಇಲ್ಲಿಂದ ಗಾಡಿ ತೊಳ್ಕೊಂಡ್ರಿ ನಾವು ಈ ಕೆರೆಯಾಗ ಈಶಾಡಕ್ಕೆ ಹೋಗ್ಬೇಕು ರೀ. ಅದಕ್ಕೆ ಈಗ ನೋಡಿರಿ, ನಾನು ಗಾಡಿ ಈಗ ತೊಳ್ಯಾಕೆ ನೀರಾಗ ಒಳಗೆ ಹಾಕಕತ್ತಾನೆ ನೋಡಿರಿ. ಗಾಡಿ ಹಿಂಗೆ ಹಾಕಿದೊಳಗೆ ಈಗ ಅದನ್ನು ಸ್ವಲ್ಪ ಹಿಂದೆ ತೊಗೊಂಡು ಗಾಡಿ ನಾವು ಕರೆಕ್ಟಾಗಿ ನಿಂದ್ರಿಸ್ಕೊಂಡ್ರಿ. ಈಗ ನಾವು ಗಾಡಿ ತೊಳ್ಯಾಕೆ ಸ್ಟಾರ್ಟ್ ಮಾಡ್ತೇವೆ ರೀ. ಯಾಕಪ್ಪ ಅಂದ್ರೆ ಗಾಡಿ ಈಗ ನಾವು ಭಾಳ ದಿನ ಆತ್ರಿ ಗಾಡಿ ತೊಳೆದಿಲ್ಲ. ಅದಕ್ಕೆ ಈಗ ನಾವು ಗಾಡಿ ತೊಳ್ಯಾಕತ್ತೀವಿ ನೋಡಿರಿ. ಶಾಂಪೂ ಹಚ್ಚಿ ಎಲ್ಲ ಗಾಡಿ ಈಗ ತಿಕ್ಕಿ ಆಯ್ತು ರೀ, ತೊಳೆದಾಯ್ತು. ಒಳಗಡೆ ಮತ್ತು ಹೊರಗಡೆ ಎಲ್ಲ ತಿಕ್ಕಿ ಆಯ್ತು ರೀ. ಈಗ ಏನು ಮಾಡತ್ತೇನಪ್ಪ ಅಂದ್ರೆ ಅದಕ್ಕೆ ಎಲ್ಲ ಕಡೆ ಈಗ ನೀರು ಒಜ್ಜದನ್ ರೀ. ಯಾಕಂದರೆ ಈಗ ಎಲ್ಲ ಕಡೆ ನಾವು ಶಾಂಪೂ ಹಚ್ಚಿ ತಿಕ್ಕಿ ತೊಳೆದಾಯ್ತು ರೀ. ಈಗ ನೀರು ಒಜ್ಕೊಂಡು ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ನಾವು ಕೂಡ ಈಶಾಡಕ್ಕೆ ಹೋಗ್ರಿ. ಯಾಕಂದ್ರೆ ನಾನು ಭಾಳ ದಿನ ಆಯ್ತು ರೀ ಈಶಾಡಿಲ್ಲ. ಅದಕ್ಕೆ ನಮಗೂ ಈಗ ಈಶಾಡೋಂಗೆ ಆಸೆ ಆಗೈತೆ ರೀ. ಕೆರೆಯಾಗ ಈಶಾಡಕ್ಕೆ ನಮಗೂ ಬರ್ತೈತೆ ರೀ. ಯಾಕಂದ್ರೆ ನಾವು ಮೊದಲಿಂದನೂ ಚಿಕ್ಕವರಿದ್ದಾಗೂ ಈ ಕೆರೆಯಾಗ ಈಶಾಡಿದ್ದೇವೆ ರೀ. ಅದಕ್ಕೆ ಈಶಾಡಕ್ಕೆ ಹೋಗ್ಬೇಕಂತೇಳಿ ಗಾಡಿನ ನಾವು ಬಡಾನ ತೊಳ್ಕೊಂಡು ಈಗ ನೀರು ಒಜ್ಜಾತೀವಿ ರೀ. ನೀರು ಒಜ್ಜಿ ಮುಗೀತು ರೀ ಗಾಡಿ. ಇನ್ನು ಗಾಡಿ ತೊಗೊಂಡು ನಾವೆಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ಬೇರೆ ಕಡೆ ಹೋಗತ್ತೆ ರೀ. ಬೇರೆ ಕಡೆ ಹೋಗಿ ಈಗ ನಾವು ಈಶಾಡಕ್ಕೆ ಅಲ್ಲಿ ಶುರು ಮಾಡ್ತೇವೆ ರೀ. ನಿಮ್ಗೆ ನಾವು ತೋರಿಸ್ತೇವೆ ರೀ ನಾವು ಹೆಂಗೆ ಈಶಾಡ್ತೀವಿ ಅಂತ ನೋಡಿರಿ. ನೀವೇ ನೋಡಿರಿ, ನಮಗೆ ಈಶಾಡಕ್ಕೆ ಬರ್ತೈತೆ ಇಲ್ಲ ಅಂಥೇಳಿ ನಿಮ್ಗೆ ತೋರಿಸ್ತೀವಿ ಬರ್ರಿ. ಈಗ ನಾವು ಎಲ್ಲಿ ಬಂದೆವಪ್ಪ ಅಂತಂದ್ರೆ ನಮ್ಮ ಪಾಯಿನಲ್ಲಿ ನಾವು ಜಳಕ ಮಾಡೋಕ್ಕೆ ಬಂದೀವಿ ರೀ. ನೋಡಿರಿ, ಈಗ ನಾನು ಭಾಳ ವರ್ಷ ಆಯ್ತು ಜಳಕ ಮಾಡಿಲ್ಲ. ಆದರೂ ನಾವು ಇಲ್ಲಿ ಇಳಿತಾ ಇದ್ದೀವಿ. ಯಾಕಂದ್ರೆ
ಕೆರೆ ಭಾಳ ತೆಗ್ಗೈತ್ರಿ ಇದು. ಭಾಳ ಅಂದ್ರೆ ಭಾಳ ತೆಗ್ಗೈತ್ರಿ. ಸುಮಾರು 50 ಫೂಟ್ಕ್ಕಿಂತನೂ ಜಾಸ್ತಿ ತೆಗ್ಗಿರ್ಬೇಕು ರೀ ನಮಗೆ ಅನಿಸಿದ ಪ್ರಕಾರ. ಯಾಕಂದ್ರೆ ಇಲ್ಲಿ ನಮ್ಮ ಊರಾನ ರೈತರು ಏನು ಮಾಡ್ತಾರಂದ್ರೆ, ಕೆರೆ ಖಾಲಿ ಆಗೈತ್ರಿ ಒಂದು 7-8 ವರ್ಷದಿಂದ. ಕೆರೆ ಖಾಲಿ ಆದಾಗ ಏನು ಮಾಡಿದ್ರಂದ್ರೆ, ಈ ಕೆರೆಯಂದು ಮಣ್ಣು ಹೀರ್ಕೊಂಡು ತಮ್ಮ ಹೊಲಗಳಿಗೆಲ್ಲ ಹಾಕಿದ್ದಾರೆ. ಹೀಗಾಗಿ ಕೆರೆ ಭಾಳ ತೆಗ್ಗೈತ್ರಿ ಇದು. ಅದಕ್ಕೆ ಈಗ ಈಶಾಡುವಾಗ ಭಾಳ ಹುಷಾರಿಂದ ಈಶಾಡ್ಬೇಕು. ಯಾಕಂದ್ರೆ ನಮ್ಮ ಊರಾಗ ಸಣ್ಣ ಸಣ್ಣ ಹುಡುಗರು ಸದಕ್ಕೆ ಈಶಾಡ್ತಾರೆ. 7 ವರ್ಷ 8 ವರ್ಷದ ಹುಡುಗರು ಪ್ರತಿಯೊಬ್ಬನು ನಮ್ಮ ಊರಾಗ ಈಶಾಡ್ತಾನೆ ರೀ. ನಾವು ಕೂಡ ಅವಾಗ ಕಲ್ತಿದ್ರಿ. ಆದರೆ ಈಗ ಈಶಾಡೋದಕ್ಕೆ ಅವಾಗ ಈಶಾಡೋದಕ್ಕೆ ಭಾಳ ಫರ್ಕ್ ಆಗದ್ರಿ. ಯಾಕಂದ್ರೆ ಅವಾಗ ನಮಗೆ ದಮ್ ಹತ್ತಿರ್ಕಿಲ್ಲ ರೀ ಕೆರೆಯಾಗಿ ಈಶಾಡುವಾಗ. ಈಗ ಈಶಾಡೋದ್ರಿಂದ ಏನಾಗ್ತದಂದ್ರೆ ಭಾಳ ದಾಪ್ ಹತ್ತದ ರೀ. ಯಾಕಂದ್ರೆ ನಮಗೆ ಕಂಟಿನ್ಯೂ ನಾವು ಈಶಾಡ್ತಾಯಿಲ್ಲ. ಅದಕ್ಕೆ ಹೀಗಾಗಿ ಏನಾಗ್ತದ್ರೆ, ಕೆರೆಯಾಗ ನೀರಾಗಿ ಈಶಾಡುವಾಗ ನಮ್ಮ ಬಾಡಿ ಪೂರ ವರ್ಕ್ ಮಾಡ್ಬೇಕಾಗತ್ತೆ ರೀ. ಹೀಗಾಗಿ ಭಾಳ ಮನುಷ್ಯನಿಗೆ ದಮ್ ಹತ್ತದ್ರಿ. ಆದರೂ ನಾವು ಎಷ್ಟೋ ವರ್ಷದ ನಂತರ ಇವಾಗ ಈಶಾಡೋದಕ್ಕೆ ಭಾಳ ಫರ್ಕ್ ಅನ್ಸದ್ರಿ. ಆದರೂ ಒಂಥರ ಏನಂದರೆ ನಮ್ಗೆ ಖುಷಿ. ನಮ್ಮೂರು ಕೆರೆಯಾಗ ಬಂದು ಎಷ್ಟೋ ವರ್ಷದ ನಂತರ ನಾವು ಈಶಾಡತ್ತೀವಿ ಅಂದ ಬಳಿಕ ನಮ್ಗೆ ಖುಷಿ ಅನಿಸ್ತದ್ರಿ. ಮತ್ತು ಇನ್ನೊಂದು ಏನಂದ್ರೆ ನೀರು ಕ್ಲೀನ್ ಭಾಳ. ಅದಕ್ಕೆ ನಾವು ಇವತ್ತು ಏನಪ್ಪ ಅಂತಂದ್ರೆ, ತಲೆಗೆ ಶಾಂಪು ಹಚ್ಕೊಂಡು ಜಳಕ ಮಾಡೋಣ ಅಂತೇಳಿ ತಲೆಗೆ ಇವತ್ತು ಎಷ್ಟೋ ದಿನದ ಬಳಿಕ ಶಾಂಪು ಹಾಕ್ಕೊಂಡು ಜಳಕ ಮಾಡೋದೇವ್ರಿ. ಆದರೂ ಒಂಥರ ಏನೋ ಖುಷಿ ಅನಿಸ್ತದೆ ಈಶಾಡಕ್ಕೆ. ಇಂಥ ಕೆರೆ ನಮಗೆ ಎಲ್ಲಿ ಸಿಗೋದಿಲ್ಲ ರೀ ಸಿಟಿಯಾಗೋದು. ಅದಕ್ಕೆ ನಮ್ಗೆ ಈ ಕೆರೆಯಾಗ ಮಾತ್ರ ಖುಷಿ ಅನಿಸ್ತದೆ ರೀ ಈಶಾಡಕ್ಕೆ. ಅದಕ್ಕೆ ಎಂಜಾಯ್ ಮಾಡತ್ತೀವಿ ರೀ ನಾವು ಇವತ್ತಿನ ದಿವಸ. ಅದಕ್ಕೆ ಮತ್ತಿನ್ನು ನಮ್ಮೂರು ಕೆರೆಗೆ ಯಾವಾಗ ನಾವು ಈಶಾಡಕ್ಕೆ ಬರ್ತೀವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಮಗೂ ಜವಾಬ್ದಾರಿ ಬಂದಿದ್ದರಿಂದ ನಾವು ಈಗ ಈಶಾಡಕ್ಕೆ ಜಾಸ್ತಿ ಎಲ್ಲಿ ಹೋಗೋಕೆ ಬರೋಕೆ ಟೈಮ್ ಇಲ್ಲ ರೀ. ಆದರೂ ನಮ್ಗೆ ಖುಷಿ ಅನ್ನಿಸ್ತಾ ಇದೆ ನೋಡಿರಿ. ಎಲ್ಲ ರೀತಿ ನಾನು ಈಶಾಡಿ ಟ್ರೈ ಮಾಡೋದನ್ ರೀ. ಯಾಕಂದ್ರೆ ಮೊದಲು ಈ ರೀತಿ ಎಲ್ಲ ಈಶಾಡ್ತಿದ್ದೆ ರೀ ನಾನು. ಅದಕ್ಕೆ ನನಗೆ ಬರ್ತೈತೆ ಇಲ್ಲೋ ಅಂತೇಳಿ ನಾನು ಈಗ ಪ್ರಯತ್ನ ಮಾಡ್ತೇನೆ ರೀ. ಆದರೂ ನಮ್ಗೆ ಈಶಾಡಕ್ಕೆ ಬರ್ತೈತೆ ರೀ. ಒಂಥರ ಇವತ್ತಿನ ಭಾಳ ಖುಷಿ ಅನ್ನಿಸ್ತೀರಿ ನನಗಿದು ಈಶಾಡೋದು ನೋಡಿ. ಹೌದಲ್ಲಪ್ಪ, ನಾವು ಕಲಿತಿದ್ದು ಮೊದಲು ಈಶಾಡಕ್ಕೆ ಇದುವರೆಗೂ ನಮ್ಗೆ ಬರ್ತೈತೆ ಅಂತೇಳಿ ಖುಷಿ ಪಟ್ಟೆ ರೀ. ಮೊದಲೊಂದು ಟೈಮ್ದಾಗ ರೀ ನಮ್ಮ ಊರು ಕೆರೆಯಾಗ ನಾವೊಂದು 3-4 ಜನ ಇದ್ದೀವಿ ರೀ. ಈ ಕೆರೆಯನ್ನು ನಾವು ಪೂರ ಸುತ್ತಾಕ್ತಿದ್ದೀವಿ ರೀ. ಅವಾಗ ನಮಗೆ ಏನು ಅನಿಸ್ತಿರ್ಕಿಲ್ಲ ರೀ. ಯಾಕಂದ್ರೆ ನಾವು ಕಂಟಿನ್ಯೂ ಈಶಾಡ್ತಿದ್ದೆ. ಅವಾಗ ನಮಗೆ ದಮ್ಮದು ಹತ್ತಿರ್ಕಿಲ್ಲ ರೀ. ಈಗ ನೋಡಿದ್ರೆ ಏನು ಅನಿಸ್ತಾ ಇದೆ ಅಂದರೆ, ಒಂದು ರೌಂಡು ನಾನು ಒಳಗಡೆ ಹೋಗಿ ಬಂದಿದ್ದಕ್ಕೆ ಈಗ ನನಗೆ ದಮ್ ಹತ್ತಿದೆ ನೋಡಿರಿ. ಫೈನಲಿ ನಮ್ಮದು ಎಲ್ಲ ಜಳಕ ಮುಗಿಸ್ಕೊಂಡಾಯ್ತು. ಈಗ ನಾವು ಏನಪ್ಪ ಅಂದ್ರೆ ಗಾಡಿ ತೊಗೊಂಡು ಈಗ ನಾವು ಎಲ್ಲಿ ಹೋಗೋದಪ್ಪ ಅಂದ್ರೆ, ಎಲ್ಲ ಗಾಡಿ ತೊಳ್ಕೊಂಡಾಯ್ತು, ನಮ್ಮ ಜಳಕನೂ ಆಯಿತು. ಈಗ ನಾವು ಗಾಡಿ ತೊಗೊಂಡು ಎಲ್ಲಿ ಹೋಗತ್ತೀವಪ್ಪ ಅಂದ್ರೆ, ಸೀದಾ ಈಗ ನಾವು ಮನೆಗೆ ಬರತ್ತೀವಿ ರೀ. ಅದೇ ರಸ್ತೆ ನೋಡಿರಿ, ನಾವು ಗಾಡಿ ತೊಳ್ಕೊಕೆ ಹೋಗಿದ್ದೀರ ಅದೇ ಕಟ್ಟಿ ಮೇಲಿಂದ ನಾವೀಗ ಸೀದಾ ಎಲ್ಲಿ ಬರತ್ತೀವಪ್ಪ ಅಂದ್ರೆ ನಮ್ಮ ಮನೆಗೆ ಬರತ್ತೀವಿ ರೀ. ಯಾಕಪ್ಪ ಅಂದ್ರೆ ಎಲ್ಲ ಕೆಲಸ ಮುಗೀತು ರೀ. ಈಗ ನಾವು ಮನೆಗೆ ಬಂದು ಅರ್ಬಿ ಹಾಕ್ಕೊಂಡು ಧಾರವಾಡಕ್ಕೆ ಹೋಗ್ಬೇಕಂತ ವಿಚಾರ ಮಾಡೀವಿ. ಅದಕ್ಕೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಬಟನನ್ನು ಒತ್ತೋದನ್ನು ಯಾರೂ ಮರಿಬೇಡ್ರಿ ಫ್ರೆಂಡ್ಸ್. ಬಾಯ್.